ಒಂದು ವರ್ಷದಲ್ಲಿ ಕೇವಲ 20,000 ಕಟ್ಟಿ 7 ಲಕ್ಷದಿಂದ 8 ಲಕ್ಷ ರೂಪಾಯಿ ಚಿನ್ನದ ಆಭರಣಗಳನ್ನು ಖರೀದಿ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಒಂದೇ ವರ್ಷದಲ್ಲಿ ಸತತವಾಗಿ 20,000 ರೂಪಾಯಿಗಳನ್ನು ಕಟ್ತಾ ಹೋಗಿ ಕೊನೆಯಲ್ಲಿ 8 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ 916 ಹಾಲ್ಮಾರ್ಕ್ HUID ಹಾಲ್ಮಾರ್ಕ್ ಚಿನ್ನದ ಆಭರಣಗಳನ್ನು ಖರೀದಿ ಮಾಡಿದ್ದಾರೆ. ಸೊ ನಂಬ್ತೀರಾ ಸ್ನೇಹಿತರೆ? ಹೌದು ಸ್ನೇಹಿತರೆ, ಇದು ಹೇಗೆ ಅಂದರೆ ನಮ್ಮ ಹತ್ರ ಒಬ್ಬ ಗ್ರಾಹಕರು ಆನ್ಲೈನಲ್ಲಿ ನನಗೆ ಮೀಟ್ ಆದರು. ಸೊ ಅವರು ಕಾಲ್ ಮಾಡಿ ಕೇಳಿದರು, ನನ್ನ ಹತ್ರ ಅಲ್ಲ, ನಮ್ಮ ವರ್ಕರ್ ಹತ್ರ. ಸೊ ಕೇಳಿಬಿಟ್ಟು ಮಂತ್ಲಿ 20,000 ಕಟ್ತೀನಿ ಅಂತ ಹೇಳಿದರು ಸ್ನೇಹಿತರೆ. ಆದರೆ ಅವರು ಅದೇ ಅಂದರು, ಮಂತ್ಲಿ ನನಗೆ ಬೇಡ, ನನ್ನ ಹತ್ರ ದುಡ್ಡು ಇದ್ದಿದ್ದಾಗ ನಾನು 20,000 ಕಟ್ತೀನಿ ಅಂತ ಹೇಳಿದರು. ಸೊ ಇದೇ ರೀತಿ ವೀಕ್ಲಿ ಇರ್ಬೋದು, 15 ಡೇಸಿಗೆ ಇರ್ಬೋದು, ಅವ್ರ ಹತ್ರ ಯಾವತ್ತು ಅಮೌಂಟ್ ಬರುತ್ತೋ ಸಡನ್ಲಿ 50,000, 20,000, 30,000 ಹಿಂಗೆ ಕಟ್ತಾ ಹೋದರು. ಅದು ಕೂಡ ಕೇವಲ 8 ತಿಂಗಳಲ್ಲಿ ಟೋಟಲ್ ಅಮೌಂಟ್ ಜಮಾ ಮಾಡಿದ್ದಾರೆ. ಎಷ್ಟು? 7 ಲ್ಯಾಕ್ ಹತ್ತಿರ ಜಮಾ ಮಾಡಿದ್ದಾರೆ. ಮೇಲ್ಗಡೆದೇನು ಅಮೌಂಟ್ ಇದೆಯಲ್ಲ 1 ಲ್ಯಾಕ್ ಸಮಥಿಂಗು, ಅದು ಕ್ಯಾಶ್ ಕೊಟ್ಟು ಅವರು ಐಟಮ್ನ ತೊಗೊಂಡೋದ್ರು. ಸೊ ಇದನ್ನು ಕೂಡ ನೀವು ಕೂಡ ಮಾಡ್ಬೋದು. ಸೊ ಒಂದೇ ಸಲಕ್ಕೆ ನಮ್ಗೆ ಚಿನ್ನ ತೊಗೊಳಕ್ಕಾಗಲ್ಲ ಅಂದರೆ ನಿಮ್ಮ ಹತ್ರ ಅಮೌಂಟ್ ಇದ್ದಿದ್ದಾಗ ನೀವು ನನಗೆ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ RTGS ಮಾಡಿದ್ರು ಕೂಡ ನಿಮಗೆ ಕೊನೆಯಲ್ಲಿ ಬಂದರೆ ಚಿನ್ನದ ಆಭರಣಗಳನ್ನು ನೀವು ತೊಗೊಂಡು ಹೋಗ್ಬೋದು. ಸೊ ರೇಟ್ ಹೇಗೆ ಯಾಕೆ ಕೇಳ್ತಾರೆ, ಭಾಳ ಜನ ಕೇಳ್ತು, ರೇಟ್ ಹೇಗೆ ಮಾಡ್ತೀರಾ? ಸೊ ರೇಟ್ ಬಗ್ಗೆ ನಾನು ಹೇಳಬೇಕಂದ್ರೆ ಅವತ್ತಿನ ರೇಟ್ ಏನಿರುತ್ತೋ ಆ ಫೈನಲ್ಲಿಗೆ ಅದೇ ರೇಟನ್ನು ಹಾಕ್ಕೊಡ್ತೀವಿ. ಸೊ ಇವತ್ತಿನ ರೇಟ್ ಹಾಕೋಕ್ಕಾಗಲ್ಲ, ಬಟ್ ಇದೊಂದು ಸೇವಿಂಗ್ಸ್ ಥರ ನೀವು ವಿಚಾರ ಮಾಡಬೇಕು. ನಿಮ್ಮ ಹತ್ರ ಕಟ್ಟಕ್ಕೆ ಒಂದೇ ಸಲಕ್ಕಾಗಲ್ಲ ಅನ್ನೋಗೋಸ್ಕರ ಈ ಥರ ನೀವು ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಇದು ಲೈವಲ್ಲಿ ನಾವು ಒಬ್ಬ ಕಸ್ಟಮರ್ ಒಬ್ಬರು ತೊಗೊಂಡಿರುವಂಥದ್ದು ನಿಮ್ಗೆ ಹೇಳ್ತಾ ಇದ್ದೀವಿ. ಸೊ ಗಣೇಶ್ ಸರ್ ಅಂತೇಳಿ. ಸೊ ಅವ್ರ ಥರ ನೀವು ಕೂಡ ಚಿನ್ನ ತೊಗೋಬೇಕು ಅಂದರೆ ಈಸಿ ಮೆಥಡ್. ಸ್ವಲ್ಪ ದುಡ್ಡನ್ನ ಹಾಕಿ ಬೇಗ ಚಿನ್ನ ಖರೀದಿ ಮಾಡ್ಬೋದು. 20,000 ರೂಪಾಯಿನ ಹಾಕಿ 8 ಲಕ್ಷ ರೂಪಾಯಿ ಚಿನ್ನ ಹೇಗೆ ಖರೀದಿ ಮಾಡ್ಬೋದು? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊತೀನಿ. ಈ ವಿಡಿಯೋನ ಶೇರ್ ಮಾಡಿ, ಪೇಜನ್ನ ಫಾಲೋ ಮಾಡಿ. ಧನ್ಯವಾದಗಳು.